ರೀ ಜಿಲ್ಲಾಧಿಕಾರಿಗಳಿಗೆ ನಾಚಿಕೆ ಆಗಬೇಕ್ರಿ. ಅಲ್ಲ ಯಾವುದೇ ಒಂದು ಸೂಚನೆಯನ್ನ ಕೊಡದೆ ಕೇವಲ ಡೆಮಾಲಿಷ್ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ಡಿಸಿ ಅವರು ಡಿಸಿ ಎಕ್ಸಾಮ್ ಬರಿಬೇಕಾದ್ರೆ ನೈತಿಕ ಮೌಲ್ಯಗಳು ಅಂತ ಹೇಳಿ ಕಲ್ತು ಬರ್ತಾರೆ. ಜನಸಾಮಾನ್ಯರ ಪ್ರಾಬ್ಲಮ್ಸ್ ಗಳನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂತಂದು ಹೇಳಿ ಕಲ್ತು ಬರ್ತಾರೆ. ಏನ್ ಮಾಡ್ತಾ ಇದ್ದಾರೆ ಇವರು? ಯಾವುದೇ ಒಂದು ಸೂಚನೆ ಕೊಡದೆ ಈಗ ಇಷ್ಟೊಂದು ಜನರನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇವ್ರಿಗೆ ಆಶ್ರಯ ಕೊಡೋದು ಯಾರು? ನಾವು ಇಲ್ಲೇ ಸಾಯ್ತೀವಿ. ಏನನ್ನ ಮಾಡಿ ಇವಾಗ ನಾವು ದೊಡ್ಡವರು MLA MP ಎಲ್ಲ ಬರ್ಬೇಕು ಸರ್. ಇಲ್ಲಾಂದ್ರೆ ನಾವು ಇರೋದಿಲ್ಲ, ಸಾಯ್ತೀವಿ. ನಾವು ಒಂದ್ 5-6 ಜನ ಸೂಸೈಡ್ ಮಾಡ್ಕೋದಿ. ನಮ್ಗೆ ಯಾವ ಸೌಕರ್ಯನೂ ಮಾಡ್ಕೊಟ್ಟಿಲ್ಲ ಅಂದ್ರೆ ಪೆಟ್ರೋಲ್ ಕೆರೋಸಿನ್ ಒಯ್ಕೊಂಡು ಮಕ್ಕಳ ಸಮೇತ ನಾವು ಸಾಯ್ತೀವಿ. ಯಾಕಂದ್ರೆ ನಾವು ಸತ್ತು ನಮ್ಮ ಮಕ್ಕಳನ್ನ ಬಿಟ್ರೆ ನಮ್ಮ ಮಕ್ಕಳು ಬೀದಿ ಬಾಳಾಗ್ತಾರೆ. ನಾವು ಸಾಯ್ತೀವಿ, ನಮ್ಮ ಮಕ್ಕಳನ್ನ ಸಾಯಿಸ್ತೀವಿ. ಅವಾಗ ಅವ್ರು ತಪ್ಪಿಗಿರ್ಲಿ. ಪಾತ್ರ ಆಚೆಗಿಟ್ಬಿಟ್ಟು ಮನೆ ಹಿಡ್ದಾಕಿದ್ದಾರೆ ಸರ್. ನಾವು ಕೆಲ್ಸಕ್ಕೆ ಹೋಗಿದ್ದೀನಿ, ಮನೆ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಅಷ್ಟು ಬೇಗ ಪಾತ್ರ ಅವರೇ ಬಿಸಾಕ್ಬಿಟ್ಟು ನಮ್ಮ ಮನೆ ಹೊಡೆದಾಕ್ಬಿಟ್ಟಿದ್ದಾರೆ ಸರ್. ನಾವು ಎಲ್ಲಿ ಸರ್ ಮಲ್ಕೊಲಾಗುತ್ತೆ? ಬಂದು ನೋಡಿ ಸರ್, ನಮ್ಮ ಮನೆ ಹೊಡೆದಾಕಿದ್ದಾರೆ ಸರ್. ನಮ್ಮ ಮನೆಲ್ಲ ಹೊಡೆದಾಕಿದ್ದಾರೆ. ನಾವೆಲ್ಲ ಆಚೆಗೆ ಮಲ್ಕೊಂಡಿದೀವಿ ಸರ್. ಅವ್ರೇ ಪಾತ್ರ ಅಂತ ಬಿಸಾಕ್ಬಿಟ್ಟಿದ್ದಾರೆ ಸರ್. ಮನೆಯಿಂದ ಹೊಡೆದಾಕಿದ್ದಾರೆ ಸರ್. ನಾವು ಯಾರ ಹತ್ರ ಹೇಳೋಕ್ಕಾಗುತ್ತೆ ಸರ್?